ಬೈರೇಗೌಡ ಹೇಳಿದ್ದಾರೆ. ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕ ಮಾಡುವ ಪ್ರಮುಖ ವಾಣಿಜ್ಯ ಶಿರಾಡಿ ಘಾಟ್ ರಸ್ತೆಯನ್ನು ಬಂದ್ ಮಾಡುವ ಪ್ರಶ್ನೆಯೇ ಇಲ್ಲ. ತೀರಾ ಅನಿವಾರ್ಯ ಸಮಯವನ್ನು ಹೊರತುಪಡಿಸಿ ಎಂತಹ ಕಠಿಣ ಸಂದರ್ಭದಲ್ಲೂ ಸುರಕ್ಷಿತ ಮುಕ್ತ ವಾಹನ ಸಂಚಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಅವರು ಅಲ್ಲಲ್ಲಿ ಸಣ್ಣಪುಟ್ಟ ಗುಡ್ಡ ಕುಸಿತ ಉಂಟಾದರೆ ಹಾಸನ ಮತ್ತು ಮಂಗಳೂರು ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ತಕ್ಷಣವೇ ತೆರವು ಕಾರ್ಯಾಚರಣೆ ನಡೆಸಲು ಎನ್ಎಚ್ ಅವರಿಗೆ ಸೂಚಿಸಲಾಗಿದೆ. ಅಗತ್ಯ ಬಿದ್ದರೆ ಹೆಚ್ಚಿನ ದುರ್ಘಟನೆ ನಡೆದ ಸಂದರ್ಭದಲ್ಲಿ ಸರ್ಕಾರದಿಂದಲೇ ಮಾನವ ಸಂಪನ್ಮೂಲ ಮಿಷನರಿಗಳನ್ನು ಒದಗಿಸಿಕೊಡಲಾಗುವುದು ಎಂದರು. ಹಾಗೂ ರಾಜ್ಯ ಸರ್ಕಾರದಿಂದಲೇ ವಾಚ್ ಗಾರ್ಡ್ ನೇಮಿಸಲಾಗುವುದು. ಇವರು ಹಗಲು ರಾತ್ರಿ ಈ ರಸ್ತೆಯಲ್ಲಿ ಸಂಚರಿಸಿ ಭೂಕುಸಿತ ಬಗ್ಗೆ ಗಮನಿಸಿ ಅಂತಹ ಜಾಗದಲ್ಲಿ ಮೊದಲೇ ಮಾಹಿತಿ ನೀಡಿ ವಾಹನ ಸಂಚಾರ ತಡೆದು ಮುಂದೆ ಆಗಬಹುದಾದ ಅನಾಹುತಗಳನ್ನು ತಡೆಯಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಮತ್ತೆ ಬರೋ ವರ್ಷದಲ್ಲಿ ಒಂದು 200 ಕೋಟಿ ರೂಪಾಯಿ, ಒಟ್ಟು ಒಂದು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಮ್ಮ ರಾಜ್ಯಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಭೂಕುಸಿತ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಅಲ್ಲಿ ತಡೆಗಟ್ಟುವಂಥ ಕೆಲಸಗಳನ್ನು ಮಾಡಲಿಕ್ಕೆ, ತಡೆಗಟ್ಟುವ ಕೆಲಸ ಅಂದರೆ ತಡೆಗೋಡೆ ಇರಬಹುದು, ಅಥವಾ ಪಿಚ್ಚಿಂಗ್ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಟರ್ಫಿಂಗ್ ಮಾಡೋದಿರ್ಬೋದು, ಗಿಡ ನೆಡುವಂಥದ್ದಿರ್ಬೋದು. ಜಿಯೋಲಾಜಿಕಲ್ ಸರ್ವೆಯವರು ಯಾವ್ಯಾವ ಪರಿಹಾರ ಕೆಲಸಗಳನ್ನು ಸೂಚಿಸ್ತಾರೆ ಅವುಗಳನ್ನು ಜಿಯೋಲಾಜಿಕಲ್ ಸರ್ವೆಯವರು ಎಲ್ಲೆಲ್ಲಿ ಬಹಳ ತೊಂದರೆಗೆ ಒಳಗಾಗಬಹುದು ಅಂತ ಗುರುತಿಸಿದ್ದಾರೆ. ಅಂಥ ಪಾಯಿಂಟ್ಗಳಲ್ಲಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ, ವಿಶೇಷವಾಗಿ ಮಲೆನಾಡು ಜಿಲ್ಲೆಗಳಲ್ಲಿ ಈ ರೀತಿಯ ಭೂಕುಸಿತ ತಡೆ ಮಾಡುವಂಥ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಒಂದು 300 ಕೋಟಿ ರೂಪಾಯಿನ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಗೈಡ್ಲೈನ್ಸನ್ನು ಕೂಡ ಪ್ರಿಪೇರ್ ಮಾಡಿ ಈ ವಾರದಲ್ಲಿ ಎಲ್ಲ ಜಿಲ್ಲೆಗಳಿಗೆ, ನಾನು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಕೂಡ ನಾನು ಸೂಚನೆಯನ್ನು ಕಳಿಸ್ತಾ ಇದ್ದೇನೆ. ಈ ವಾರದಲ್ಲೇ ನಾನು ಕಳಿಸಿ ಅವರಿಂದ ಪ್ರಸ್ತಾವನೆಗಳನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಭೂಕುಸಿತ ಆಗುವಂಥ ಸಾಧ್ಯತೆಗಳಿದ್ದಾವೆ ಆ ಪ್ರದೇಶಗಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಅಲ್ಲಿ ತಡೆಗೋಡೆ ಹಾಗೂ ಇತರೆ ಪರಿಹಾರ ಕೆಲಸಗಳನ್ನು ಮಾಡಲಿಕ್ಕೆ 300 ಕೋಟಿ ರೂಪಾಯಿನ ಒಂದು ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನೂ ಮುಂದುವರೆದು ನಿನ್ನೆ ವಯನಾಡಿನಲ್ಲಿ ಆಗಿರುವ ಘಟನೆ ಆದ ನಂತರ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಸರ್ಕಾರದ್ದು ಜವಾಬ್ದಾರಿ ಇದೆ, ಜನಗಳದ್ದು ಜವಾಬ್ದಾರಿ ಇದೆ. ನಾವು ಇಷ್ಟ ಬಂದಂಗೆ ಅಭಿವೃದ್ಧಿ ಮಾಡಿದರೆ ಒಂದಲ್ಲ ಒಂದು ದಿನ ಪರಿಸರ ನಮಗೆ ಬುದ್ಧಿ ಕಲಿಸುತ್ತೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ಸರ್ಕಾರನೂ ಎಚ್ಚೆತ್ಕೋಬೇಕು, ಜನನೂ ಸಹಕಾರ ಮಾಡಬೇಕು. ನಾವು ಇಷ್ಟ ಬಂದ ಹಾಗೆ ಪರಿಸರವನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದರೆ ಅದಕ್ಕೂ ಕೂಡ ಒಂದು ಇತಿಮಿತಿ ಇದೆ ಅನ್ನೋದಕ್ಕೆ ನಮಗೆ ದುರಾದೃಷ್ಟಕರವಾದಂಥ ದುರಂತಮಯ ವಯನಾಡಿನ ಘಟನೆ ನಮಗೆ ಒಂದು ಎಚ್ಚರಿಕೆ ಆಗಿದೆ. ಸೊ ಅಲ್ಲಿಗೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ನಾವು ಇಬ್ಬರು ಅಧಿಕಾರಿಗಳನ್ನು ಕಳಿಸಿದ್ದೇವೆ, ಅಲ್ಲಿಗೆ ರಿಲೀಫ್ ಮೆಟೀರಿಯಲ್ಲು ಕಳಿಸ್ತಾ ಇದ್ದೇವೆ, ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತೇವೆ ಬೇಕಾದರೆ. ಮತ್ತು ನಮ್ಮ ಕಡೆಯಿಂದ ಯಾವುದೇ ಅಲ್ಲಿ ಗ್ರೀನ್ ಕಾರಿಡಾರನ್ನು ಕ್ರಿಯೇಟ್ ಮಾಡಿ ವೆಹಿಕಲ್ ಮೂವ್ಮೆಂಟ್ಗೆ ಆಗಲಿ, ಹೆಲ್ತ್ ಸಪೋರ್ಟ್ಗೆ ಆಗಲಿ, ರಿಲೀಫ್ ಮೆಟೀರಿಯಲ್ಗೆ ಆಗಲಿ ಎಲ್ಲ ಸಹಕಾರವನ್ನು ನಾವು ಕೇರಳ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ನಾಳೆ ಅದು ಕೇರಳದಲ್ಲಿ ಇವತ್ತಾಗಿದೆ, ಎಲ್ಲಿ ಬೇಕಾದರೂ ಆಗ್ಬೋದು ದೇಶದಲ್ಲಿ, ಎಲ್ಲೆಲ್ಲಿ ಬೆಟ್ಟ ಪ್ರದೇಶ ಇದೆ ಎಲ್ಲ ಕಡೆ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಹವಾಮಾನ ಬದಲಾವಣೆ ಆಗ್ತಾ ಇದೆ. ಒಂದು 4 ದಿನಗಳ ಅವಧಿಯಲ್ಲಿ ಇಡೀ ವರ್ಷದಲ್ಲಿ ಬೀಳುವಂಥ ಮಳೆ ಬೀಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ತಕ್ಕ ಹಾಗೆ ಸರ್ಕಾರನೂ ಎಚ್ಚೆತ್ತುಕೊಳ್ಬೇಕು, ಜನಗಳು ಕೂಡ ನಾವು ಜಾಗೃತರಾಗಬೇಕು. ಒಟ್ಟಾರೆ ಇಂಥ ಘಟನೆಗಳು ಆಗ್ತಾ ಇರೋ ಅನುಭವವನ್ನು ಆಧಾರವಾಗಿಟ್ಕೊಂಡು ಕೆಲವು ಡಿಸೈನ್ ಚೇಂಜಸ್ನು ಕೂಡ ನಾವು ಮಾಡಬೇಕಾಗುತ್ತೆ. ಖಂಡಿತವಾಗಿ ನಾನು ಅವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನಾನು ಪತ್ರ ಬರೆದು ಅವರ ಡಿಸೈನಲ್ಲೇ ಕೆಲವು ಚೇಂಜಸನ್ನು ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ. ಏನು ಮಾಡ್ತಾರೆ ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ? ಇಲ್ಲ ನೋಡಿ, ಒಂದು ನಾವು ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ಗೆ ನಾವು ತಗೊಂಡಿದ್ದೇವೆ, ಅದು ಜವಾಬ್ದಾರಿ ನಂದು. ನಾನೇನು ಹೇಳಿದ್ದೇನೆ, ಈ ಮಂಗಳೂರಿಂದ ಬೆಂಗಳೂರಿಗೆ ಸಂಪರ್ಕ ರಸ್ತೆ ಏನಿದೆ ಶಿರಾಡಿ ಘಾಟ್ನ ಮುಖಾಂತರ, ಇದನ್ನು ಬಂದ್ ಮಾಡಿದರೆ ತುಂಬ ಆರ್ಥಿಕವಾಗಿ ಬಹಳ ಅಗತ್ಯವಾದಂಥ ಒಂದು ಮೂಲಭೂತ ಸೌಕರ್ಯ ಇದೆ. ಇದು ಬಹಳ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್. ಸೊ ನಾನು ಒಂದು 2 ವಾರದ ಹಿಂದೆ ಈ ಡಿ ಸಿ ಅವರು, ಆ ಡಿ ಸಿ ಮಂಗಳೂರು, ಹಾಸನ್ ಡಿ ಸಿ ಅವರ ಜೊತೆಗೆ ಮೀಟಿಂಗನ್ನು ಮಾಡಿ, PWD ಸೆಕ್ರೆಟರಿ ACS ಅವರು ನಾವೆಲ್ಲ ಮೀಟಿಂಗ್ ಮಾಡಿ ಏನೇ ಮಾಡಿ ಶಿರಾಡಿ ಘಾಟನ್ನು ಸ್ವಲ್ಪ ಓಪನ್ ಇಟ್ಕೋಬೇಕು. ಯಾಕಂದರೆ ತತ್ಕ್ಷಣ ನಾವು ಕ್ಲೋಸ್ ಮಾಡಿಬಿಟ್ರೆ ಈ ಕಡೆ ಆ ಕಡೆ ತುಂಬ ಕಮರ್ಷಿಯಲ್ ಟ್ರಾಫಿಕ್, ಕಮರ್ಷಿಯಲ್ ಅಂದರೆ ಯಾರೋ ಲಾಭಕ್ಕಾಗಿ ಅಲ್ಲ, ನಮ್ಮ ಅವಶ್ಯಕತೆ ಕ್ರಿಟಿಕಲ್ ಎಸೆನ್ಷಿಯಲ್ ಟ್ರಾಫಿಕ್ಕು ಬಂದ್ ಮಾಡಿದರೆ ಭಾಳ ಕಡೆ ತೊಂದರೆ ಆಗುತ್ತೆ. ಸೊ ಟ್ರಾಫಿಕ್ಕನ್ನು ನಿಲ್ಲಿಸೋದ್ರ ಬದಲಿಗೆ ಸ್ವಲ್ಪ ಓಪನ್ ಇಡಬೇಕಾಗುತ್ತೆ.
ಸೊ ಹೆಚ್ಚಿನ ಮಾನವ ಸಂಪನ್ಮೂಲವನ್ನು ಈ ರಸ್ತೆ ಮೇಲೆ ಹಾಕಿ, ಅಂದರೆ ಹೆಚ್ಚಿನ ಪೊಲೀಸುಗಳನ್ನು ಹಾಕಿ, ಕಂದಾಯ ಅಧಿಕಾರಿಗಳನ್ನು ಹಾಕಿ, PWD ZP ಇಂಜಿನಿಯರ್ಸ್ನ ಹಾಕಿ ವಾಚ್ ಆ್ಯಂಡ್ ವಾರ್ಡ್ ಮಾಡಿ, ರಾತ್ರಿ ಹೊತ್ತು ಬೇಕಾದರೂ ಕೂಡ ನಮ್ಮವರು ಇಲ್ಲಿ ಗಸ್ತು ಸುತ್ತಿ ಏನಾದರೂ ಗುಡ್ಡ ಕುಸಿಯುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಟ್ರಾಫಿಕ್ ನಿಲ್ಲಿಸಿ, ಇಲ್ಲದೆ ಹೋದರೆ ಸಣ್ಣ ಪುಟ್ಟ ಭೂಕುಸಿತ ಆದಾಗ ತಕ್ಷಣ ಕ್ಲಿಯರ್ ಮಾಡಿ ಈ ರಸ್ತೆಯನ್ನು ಓಪನ್ ಇಡಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಆ ರೀತಿ ನಾವೇ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಳ್ತಾ ಇದ್ದೇವೆ ಈ ವಿಷಯ ಬಂದಾಗ. ಯಾಕೆಂದರೆ ರಸ್ತೆನ ಬಂದು ಮಾಡೋದು ಭಾಳ ಸಲೀಸು, ಆದರೆ ಅದರಿಂದ ಜನಗಳಿಗೂ ಆಗುವಂಥ ತೊಂದರೆನೂ ಕೂಡ ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತೊಗೊಂಡಿದ್ದೇವೆ, ಇಲ್ಲ ಅಂತಲ್ಲ. ಅದರಿಂದ ಒಳ್ಳೆಯದು ಆಗ್ಬೋದು, ನಾಳೆ ಅದರಿಂದ ತೊಂದರೆನೂ ಕೂಡ ಆಗ್ಬೋದು, ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇರುವಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದೇವೆ. ಸೊ ಈಗ ನಾನು ನಮ್ಮ 2 ಕಡೆ ಜಿಲ್ಲಾಧಿಕಾರಿಗಳು, ಹಾಸನ ಮಂಗಳೂರು ಇಬ್ಬರಿಗೂ ಹೇಳಿದ್ದೇನೆ, ಎಕ್ಸ್ಟ್ರಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದನೂ ಇಲ್ಲಿ ವಾಚ್ ಆ್ಯಂಡ್ ವಾರ್ಡ್ ಹಾಕಿ, ಏನಾದರೂ ಭೂಕುಸಿತ ಆಗುತ್ತೆ ಅಂದರೆ ತಕ್ಷಣ ಅವರು ಟ್ರಾಫಿಕನ್ನು ನಿಲ್ಲಿಸಬೇಕು. ಆದರೂ ಕೂಡ ಅದನ್ನು ಕ್ಲಿಯರ್ ಮಾಡಿಸಿ NH ಕಡೆಯಿಂದ ಟ್ರಾಫಿಕ್ ಮೂವ್ಮೆಂಟ್ ಮಾಡಬೇಕು. ಅವರು NHದು ಏನಾದರೂ ಮೆಟೀರಿಯಲ್ಲು ಸಾಲದೆ ಬಂದರೆ ಬೇಕಾದರೆ ರಾಜ್ಯ ಸರ್ಕಾರದಿಂದ ನಮ್ಮ SDRF ದುಡ್ಡು ಉಪಯೋಗಿಸಿ ಅವರಿಗೆ ಎಕ್ಸ್ಕವೇಟರ್ ಕೊಟ್ಟು, ಲಾರಿ ಕೊಟ್ಟು ಕ್ಲಿಯರ್ ಮಾಡಿಸಿ ಆದಷ್ಟು ಈ ರಸ್ತೆಯನ್ನು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಓಪನ್ ಇಡಬೇಕು ಅನ್ನುವಂಥದ್ದು ನಾವು ಮಾಡಿರುವಂಥ ತೀರ್ಮಾನ. ಸೊ NH ಜೊತೆಗೆ ನಾವು ಬೇಕಾದರೆ ಎಕ್ಸ್ಟ್ರಾ ಅವರಿಗೆ ನಮ್ಮ ಮಾನವ ಸಂಪನ್ಮೂಲವನ್ನು ಕೊಡ್ತೇವೆ, ಎಕ್ಸ್ಟ್ರಾ ಬೇಕಾದರೆ ಮೆಷಿನರಿಯನ್ನು ನಾವು ನಿಯೋಜಿಸ್ತೇವೆ. ಆದಷ್ಟು ಈ ರಸ್ತೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದ್ ಮಾಡಬೇಕು, ಇಲ್ಲದೇ ಇದ್ದರೆ ಓಪನ್ ಇಡಬೇಕು ಅನ್ನುವಂಥ ಆಲೋಚನೆ ನಮ್ಮದಾಗಿದೆ. ಇದರಿಂದ ಒಳ್ಳೆಯದು ಆಗ್ಬೋದು, ನಾಳೆ ದಿನ ತೊಂದರೆನೂ ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಕೂಡ ಈ ತೀರ್ಮಾನಕ್ಕೆ ಬಂದಿದ್ದೇವೆ ನಾವು.